ಮಣ್ಣಿನ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಈ ಎರಡನೇ ಒಂದು ವಿಡಿಯೋವನ್ನ ನಿಮಗೋಸ್ಕರ ಮುಂದೆ ಇಡ್ತಾ ಇದ್ದೀನಿ. ನಾವು ಈಗ ರಾಮವಳ್ಳಿ ತಾವರೆಕೆರೆ ಹೋಬಳಿಯ ರಾಮವಳ್ಳಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು ಈ ಒಂದು ಸರೌಂಡಿಂಗ್ಸ್ ಅಲ್ಲಿ ನರ್ಸರಿಗೆ ಪ್ರಾತಿನಿಧ್ಯ ಕೊಟ್ಬಿಟ್ಟು ಜನಗಳಿಗೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ನರ್ಸರಿಯನ್ನ ಬೆಳೆಸಿದ್ದಾರೆ. ಈ ನರ್ಸರಿನಲ್ಲಿ ನೀವು ನೋಡಬಹುದು, ಈಗ ಬಹಳ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಎಲ್ಲಾ ತರದ ಇಂಡೋರ್ ಪ್ಲಾಂಟ್ಸ್ ಆಗ್ಬೋದು ಅಥವಾ ಔಟ್ಡೋರ್ ಪ್ಲಾಂಟ್ಸ್ ಆಗ್ಬೋದು, ಮತ್ತಿತರೆ ಹೂವಿನ ಗಿಡ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಇಲ್ಲಿಗೆ ಸುಮಾರು ಜನ ಪ್ರತಿನಿತ್ಯ ಇವರು ಎಲ್ಲ ತರದ ಗಿಡಗಳ ವಹಿವಾಟು ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇರ್ಬೋದು ನೀವು, ನನ್ನ ಬಲಭಾಗದಲ್ಲಿ ಎಲ್ಲ ಇಂಡೋರ್ ಪ್ಲಾಂಟ್ಸ್ ಇದೆ. ಅದೇ ರೀತಿನಲ್ಲಿ ಎಡಭಾಗದಲ್ಲೂ ಸಹ ಇಂಡೋರ್ ಪ್ಲಾಂಟ್ಸ್ಗಳನ್ನ ಪಾಲಿ ಹೌಸ್ ಅಲ್ಲಿ ಬೆಳೆದಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಶೈತ್ಯಾಂಶ ಮತ್ತು ಉಷ್ಣಾಂಶ ಮತ್ತೆ ಗಿಡಗಳಿಗೆ ಬೇಕಾದಂತಹ ಎಷ್ಟು ಅವಶ್ಯಕತೆ ಇರುವಷ್ಟು ನೀರನ್ನ ಕೊಟ್ಟು ಮಣ್ಣನ್ನ ಬಹಳ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಮಣ್ಣು ನಿರ್ವಹಣೆ ಅಂತ ಹೇಳ್ತೀವಿ ನಾವು. ಮಣ್ಣಿನ ನಿರ್ವಹಣೆ ಮಾಡಿ ಆ ಗಿಡಗಳಿಗೆ, ಚಿಕ್ಕ ಚಿಕ್ಕ ಗಿಡಗಳಿಗೆ ಎಷ್ಟು ಪೋಷಕಾಂಶ ಬೇಕೋ ಅಷ್ಟನ್ನ ನಿರ್ವಹಣೆ ಮಾಡಿ 2-3 ತಿಂಗಳು ಬೆಳೆದಂತಹ ಗಿಡಗಳನ್ನ ಸಾರ್ವಜನಿಕರಿಗೆ ಕೊಡ್ತಕ್ಕಂಥದ್ದು. ಹೀಗೆ ಕೊಟ್ಟಂತಹ ಗಿಡಗಳನ್ನ ಅವರು ತಮ್ಮ ಮನೆಗಳಲ್ಲಾಗ್ಬೋದು, ಹೊಸದಾಗಿ ಮನೆಗಳನ್ನ ಕಟ್ಟಿಸಿರ್ತಾರೆ, ಇಲ್ಲ ಅವರದು ಕೈತೋಟದಂತಹ ಸಣ್ಣ ಸಣ್ಣ ಜಾಗಗಳಿರ್ತವೆ, ಅಥವಾ ಮನೆ ಒಳಗಾಗ್ಬೋದು, ಇಟ್ಕೊಳ್ಬಹುದಾಗಿರುತ್ತೆ. ಅಲ್ಲೂ ಸಹ ಅವರು ಮನೆ ಒಳಗೆ ಇಟ್ಕೊಂಡು ಅವರಿಗೆ ಖುಷಿ ಕೊಡುವಂತಹ ಗಿಡಗಳನ್ನ, ಹೂವಿನ ಸಸಿಗಳನ್ನ ಹಾಕೋಬಹುದು. ಆ ಒಂದು ದೃಷ್ಟಿಯಿಂದ ಇಲ್ಲಿ ಎಲ್ಲಾ ವಿಧದ ಇಂಥದ್ದು ಸಿಗಲ್ಲ ಅಂತಿಲ್ಲ, ಎಲ್ಲಾ ತರದ ಗಿಡಗಳು ಜನಗಳಿಗೆ ಕೈಗೆಟುಕುವಂತ ದರದಲ್ಲಿ ಗಿಡಗಳನ್ನ ಮಾರ್ತಾ ಇದ್ದಾರೆ. ಈಗ ನೀವು ಈ ಕಡೆ ನೋಡ್ಬೋದು, ನನ್ನ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ಕೆಲವೊಂದು ಹೂವಿನ ಗಿಡಗಳನ್ನ ಇಟ್ಟಿದ್ದಾರೆ. ಇದರ ಕಲರ್ ನೋಡ್ಬೋದು, ಪ್ರಕೃತಿ ದತ್ತವಾಗಿ ಇದಕ್ಕೆ ಬಂದಿರತಕ್ಕಂತ ಕಲರ್ಗಳು ನೋಡ್ಬೋದು. ವಿವಿಧ ಬಣ್ಣದ ಹೂವುಗಳ ರಾಶಿನೇ ಇಲ್ಲಿ ನಿಮಗೆ ಕಣ್ಣಿಗೆ ಕುಕ್ಕುವಂತ ಕಲರ್ಗಳನ್ನ ನೀವು ನೋಡ್ಬೋದು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಪೂರ್ತಿ ಹೂವುಗಳಲ್ಲಿ ಎಲ್ಲ ತರಹದ ಕಲರ್ಗಳನ್ನ ನೋಡ್ಬೋದು. ಇದು ಒಂದು ರೀತಿಯಲ್ಲಿ ಮನಸ್ಸಿಗೆ ಖುಷಿಯನ್ನು ಕೊಡ್ತದೆ. ಈ ತರದ ನರ್ಸರಿಗಳು ಎಲ್ಲಿ ನೋಡಿದ್ರು ಇಡೀ ನೋಡಿ, ನಾವು ಕಣ್ಣು ಆಯಿಸಿದಷ್ಟು ನಮಗೆ ಹಚ್ಚ ಹಸಿರು ಕಾಣ್ತಾ ಇದೆ. ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿನಲ್ಲಿ ಈಗ ಇಲ್ಲೆಲ್ಲ ನೋಡ್ಬೋದು ನೀವು, ಇದು ರಾಮವಳ್ಳಿಯಲ್ಲಿ ಇರ್ತಕ್ಕಂತಹ ಚೌಡೇಶ್ವರಿ ನರ್ಸರಿ ಅಂತ. ಚೌಡೇಶ್ವರಿ ನರ್ಸರಿಯಲ್ಲಿ ನಿಮಗೆ ಸುಮಾರು ವೆರೈಟಿಗಳಿದಾವೆ, ಆದರೆ ನಮಗೆ ಇದರ ವಿವಿಧ ವೆರೈಟಿಗಳ ಹೆಸರುಗಳು ಗೊತ್ತಿಲ್ಲ. ಹಾಗಾಗಿ ನಿಮಗೆ ಒಂದು ಕಿರು ಪರಿಚಯವನ್ನ ನಾವು ನರ್ಸರಿ ಹೇಗಿರುತ್ತೆ, ಯಾವ ತರ ಬೆಳೀತಾರೆ ಪಾಲಿ ಹೌಸ್ನಲ್ಲಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೀನಿ. ಇದರ ಮಾಹಿತಿ ನಿಮಗೆ ಇರಲಿ. ಯಾವಾಗಾದ್ರೂ ನಿಮಗೆ ಬಿಡುವಿನ ವೇಳೆಯಲ್ಲಿ ಈ ತರದ ನರ್ಸರಿಗಳಿಗೆ ಭೇಟಿ ಕೊಟ್ಟು ಮಕ್ಕಳಿಗಾಗ್ಲಿ ಮತ್ತೆ ನಿಮ್ಮೆಲ್ಲರಿಗೂ ಸಹ ಬಹಳ ಖುಷಿಯನ್ನು ಕೊಡ್ತದೆ. ಇಂಥ ನರ್ಸರಿಗಳಿಗೆ ಭೇಟಿ ಕೊಡಿ. ಇದು ಬಹಳ ಬೆಂಗಳೂರಿಗೆ ಬಹಳ ಹತ್ರ ಇದೆ, ರಾಮವಳ್ಳಿ ಅಂತ, ತಾವರೆಕೆರೆ ಹೋಬಳಿ. ನೀವು ಅಲ್ಲಿಗೆ ಬಂದ್ರೆ ಒಂದಲ್ಲ ಎರಡಲ್ಲ, ಸುಮಾರು ನೂರಾರು ಸಾವಿರಾರು ನರ್ಸರಿಗಳನ್ನ ನೋಡ್ಬೋದು ನೀವು. ಅಷ್ಟು ಅಚ್ಚುಕಟ್ಟಾಗಿ ಇಂಥ ಒಂದೇ ಒಂದು ನರ್ಸರಿ ಇಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಈ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡಿಬಿಟ್ಟು ಮಾರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮಗಳ ಎಲ್ಲರಿಂದ ಹ್ಯಾಟ್ಸ್ ಹೇಳ್ಬೋದು. ಹಾಗಾಗಿ ಒಮ್ಮೆ ಈ ತರದ ನರ್ಸರಿಗಳಿಗೆ ಭೇಟಿ ಕೊಡಿ. ರಾಮವಳ್ಳಿ ಸುತ್ತಮುತ್ತ ಎಲ್ಲಿ ಹೋದ್ರೂ ನಿಮಗೆ ನರ್ಸರಿಯ ಪ್ಲಾಂಟೇಶನ್ಸ್ ಸಿಗುತ್ತೆ. ನಿಮ್ಗೆ ಬೇಕಾದಂತ ಗಿಡಗಳನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾ, ಇಂಥ ನರ್ಸರಿಗಳಿಗೆ ಆಗಿಂದಾಗ್ಗೆ ಭೇಟಿ ಕೊಡ್ತಾ ಇರಿ ಅಂತ ಹೇಳ್ತಾ, ಮತ್ತೊಮ್ಮೆ ಮುಂದಿನ ನಮ್ಮ ಚಾನಲ್ನಲ್ಲಿ ಮತ್ತೆ ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತಾ, ತಮಗೆಲ್ಲರಿಗೂ ವಂದಿಸಿ ನನ್ನ ಈ ಒಂದು ಇದನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.